ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನನ್ನ ಚಿಕ್ಕ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಸೊ ನನ್ನ ಚಿಕ್ಕ ಮಗಳು ಸ್ವಲ್ಪ ಬೇಗ ಎದ್ದಿದ್ಲು, ಆಮೇಲೆ ಮತ್ತೆ ಮಲ್ಕೊಂಡ್ಳು. ಸೊ ಅದಕ್ಕೆ ಅವಳ ಪಕ್ಕ ಹಾಕಿದ್ದೀವಿ. ಫಸ್ಟ್ ಟೈಮ್ ಈ ಥರ ಮಲಗಿಸಿರೋದು ಜೊತೆಯಲ್ಲಿ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನೋಡಿ ಇವಾಗ ಇಬ್ಬರು ಎದ್ದಿದ್ದಾರೆ. ಭೂಮಿಷ್ಕಂದು ಸ್ನಾನ ಆಯಿತು. ಇವಾಗ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಇಬ್ಬರಿಗೂ ತಿಂಡಿ ತಿಂದು ಸ್ನಾನ ಮಾಡಿಸಿದ್ದೀನಿ. ಸುಮಾರು 12:30 1 o'clock ಹಂಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ತಿಂಡಿ ತಿಂದು ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಟೈಮು 1 ಗಂಟೆ ಆಯಿತು. ಅವರಪ್ಪ ಬರಲಿಲ್ಲ ಇನ್ನೂ. ಸೊ ಇಬ್ಬರೂ ಮತ್ತೆ ಮಲ್ಕೊಂಡ್ರು. ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾವೇ ಲೇಟು ರೆಡಿ ಆಗೋದು ಅಂತ ಹೇಳ್ತಾರೆ, ಬಟ್ ಅವರೂ ಬರೋದು ಲೇಟೇ ಅಲ್ವಾ. ಒಂದೊಂದ್ಸಲಿ ಎಷ್ಟೊತ್ತಿಗೋ ಬರ್ತೀವಿ ಅಂತ ಹೇಳ್ತಾರೆ, ಎಷ್ಟೊತ್ತಿಗೋ ಬರ್ತಾರೆ. ಲಾಸ್ಟಲ್ಲಿ ನಾವೇ ರೆಡಿ ಆಗಿಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ಸೊ ಅಣ್ಣನ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇದು ನಾವು ಹುಟ್ಟಿ ಬೆಳೆದಂಥ ಮನೆ. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಮನೆ. ಅದು ಗೋಡನ್ನು, ಇದು ಹಸು ಕಟ್ಟಾಕೋ ಜಾಗ ಇಲ್ಲ. ಇವಾಗ ಹಸು ಏನಿಲ್ಲ. ಅಣ್ಣನ ಹೊಸ ಮನೆ ಕಟ್ಟಿಸ್ತಾಯಿದ್ರು. ಅಲ್ಲಿ ಕೆತ್ತಿಸಿರೋಂಥ ಕಂಬನ ನಿಲ್ಲಿಸ್ತಾಯಿದ್ರು. ಅದನ್ನು ನೋಡೋಣ ಅಂತ ಬಂದೆ. ಇನ್ನೂ ಸಮರ್ಥಿನೂ ಬಂದಿರಲಿಲ್ವಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಮನೆ ಇದೆ ಅದು. ಸೊ ನೋಡಿ ಕ್ರೇನ್ ಎಲ್ಲ ಬಂದಿತ್ತು. ಸೊ ಕ್ರೇನಲ್ಲಿ ಫಸ್ಟು ಕಲ್ಲೆಲ್ಲ ಇದು ಮಾಡ್ತಾಯಿದ್ರು, ಅಂದರೆ ಕೆಳಗಡೆ ಅದ್ರ ಮೇಲೆ ಕಂಬಗಳನ್ನ ಫಸ್ಟೇ ಪಿಲ್ಲರ್ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ 6 ಕಂಬನ ನಿಲ್ಲಿಸ್ಬೇಕು. ಅದು ಸ್ವಲ್ಪ ಕಲ್ಲು ಸ್ವಲ್ಪ 1 ಇಂಚಷ್ಟು ಜಾಸ್ತಿ ಆಯಿತು ಅಂತ ಹೇಳಿ ಕಟ್ ಮಾಡ್ತಾಯಿದ್ದಾರೆ. ಸರಿ ಕೂರಲಿಲ್ಲ ಅಂತೇಳಿ ನೋಡಿ ಈ ಥರ ಕೂರಿಸ್ಕೊತಾ ಇದ್ದಾರೆ. ಇದೆಲ್ಲ ಕೂರಿಸ್ಕೊಂಡಿದ್ದಾದಮೇಲೆ ಕಂಬ ನಿಲ್ಲಿಸ್ಕೋತಾರೆ. ಎಷ್ಟು ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ ಅಲ್ವಾ. ನೋಡಿ ಈ ಥರ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೇನಾದರೂ ಇನ್ನು ಕನ್ಸ್ಟ್ರಕ್ಷನ್ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇವರು ನಮ್ಮ ಅಣ್ಣ, ಮೊದಲನೇ ಅಣ್ಣ, ಲೋಕೇಶ್ ಅಂತ, ಲೋಕಣ್ಣ ಅಂತಲೇ ಕರಿತೀವಿ. ನಮ್ಮ ಮನೆಗೆ ಫಸ್ಟ್ನೇ ಮಗ ನಮ್ಮಣ್ಣ. ನೋಡಿ ಇವಾಗ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಸ್ಪೇಸ್ ಎಲ್ಲ ನೋಡಿಕೊಂಡು ಕೂರಿಸ್ಕೋತಾ ಇದ್ದಾರೆ. ಇವರು ಕಲ್ಲು ಕೆತ್ತಿ ಕೂರಿಸ್ಕೊಡೋದೆಲ್ಲ ಅವ್ರದ್ದೇ ಜವಾಬ್ದಾರಿ ಅಂತೆ. ಸೊ ಇಲ್ಲಿ ಮನೆ ಕಟ್ಟೋರು ಇದ್ದರು, ಅವರು ಎಲ್ಲ ಹೆಲ್ಪ್ ಮಾಡ್ತಾವ್ರೆ. ಅದು 1 ಇಂಚು ಅಂದರೆ ಜಾಸ್ತಿ ಆದರೂ ಆಗಲ್ಲ, ಕಡಿಮೆ ಆದರೂ ಆಗಲ್ಲ. ಅಷ್ಟು ಪರ್ಫೆಕ್ಷನ್ ಬೇಕು ಈ ಕೆಲಸಕ್ಕೆಲ್ಲ. ಸೊ ಸಮಾಜ್ ಬಂದರು, ನಾವು ಹೊರಟ್ವಿ. ಸೊ ಮತ್ತೆ ಸಂಜೆ ಬಂದು ಕಂಬಗಳೆಲ್ಲ ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನನ್ನ ಮಗಳು ಇನ್ನೂ ಮಲಗಿದ್ಲು, ಹೂವಿಷ್ಕ, ಹಂಗೆ ಎತ್ಕೊಂಡು ಹೋಗ್ತಾ ಇದ್ವಿ. ಇವಳು ಮಲಗಿ ಎದ್ದಿದ್ದಾಳೆ. ಎತ್ಕೊಂಡಿದ ತಕ್ಷಣ ಎದ್ಬಿಟ್ಲು ಇವಳು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಎಷ್ಟು ಅಳ್ತಾಳೆ ಗೊತ್ತಿಲ್ಲ. ಸೊ ಇಲ್ಲಿ ತುಮಕೂರು ಅಶೋಕ ಜ್ಯುವೆಲರ್ಸ್ ಅಂತ. ಆಲ್ಮೋಸ್ಟ್ 20 ಇಯರ್ಸಿಂದ ಫ್ಯಾಮಿಲಿಯೆಲ್ಲ ಇಲ್ಲೇ ಒಡವೆ ಮಾಡಿಸ್ತಾ ಇರೋದು. ನನ್ನ ಮದುವೆಗೂ ಎಲ್ಲ ಅಷ್ಟೇ, ಹೂವಿಷ್ಕನ ನಾಮಕರಣಕ್ಕೂ ಅಷ್ಟೇ, ಸರ ಎಲ್ಲ ಇಲ್ಲೇ ಮಾಡಿಸಿದ್ದು. ನೋಡಿ ಅದು ಕಿವಿ ಚುಚ್ಚೋರು ಬಂದರು. ಅಲ್ಲಿ ಹೋಗಿ ಹೇಳಿದ್ರೆ ಫೋನ್ ಮಾಡಿದ್ರು ಅವರು, ಅಂದರೆ ಅಲ್ಲೇ ತೊಗೊಂಡಿದ್ದು ನಾನು. ಸೊ ಅದನ್ನೆಲ್ಲ ಈ ಥರ ಇದು ಮಾಡ್ಕೋತಾ ಇದ್ದಾರೆ, ಚುಚ್ಚೋಕ್ಕೆ ಶಾರ್ಪ್ ಮಾಡ್ಕೋತಾ ಇದ್ದಾರೆ. ನಾನು ಚಿನ್ನ ಅಲ್ವಾ, ವೇಸ್ಟ್ ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಇದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಎಷ್ಟು ಬೇಗ ಚುಚ್ಚಿಬಿಟ್ರು ಅಂದರೆ ನಾನು ಇನ್ನೂ ಚುಚ್ತಾರೆ ಅಂತ ನೋಡ್ತಾ ಇದ್ದೀನಿ. ಅಲ್ಲೇ ಚುಚ್ಚೇ ಬಿಟ್ಟಿದ್ರು. ನೋಡಿ ಈ ರೀತಿ ಕೊಬ್ಬರಿ ಕಡಲೆ ಎಲ್ಲ ತೊಗೊಂಡೋಗಿದ್ವಿ, ಬೆಲ್ಲ ಎಲ್ಲ. ಸೊ ಈ ಥರ ಕೊಬ್ಬರಿಗೆ ಚುಚ್ತಾರೆ ಫಸ್ಟು. ಸೊ ಆಮೇಲೆ ಕಿವಿಗೆ ಚುಚ್ತಾರೆ. ನೋಡಿ ಇವಾಗ ಇಟ್ಕೊಂಡಿದ್ದೀನಿ. ಸಮರ್ಥಿನೂ ಆ ಕಡೆ ಬನ್ನಿ ಅಂತ ಹೇಳೋ ಅಷ್ಟೊತ್ತಿಗೆ ಅವ್ರು ಚುಚ್ಚಿಬಿಟ್ಟಿದ್ರು. ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ರು ಅವರು. ಅಂದರೆ ಅವ್ರಿಗೆ ರೆಗ್ಯುಲರಾಗಿ ಚುಚ್ಚಿ ಫುಲ್ಲು ರೂಢಿ ಇರುತ್ತಲ್ವಾ, ಬೇಗ ಚುಚ್ಚಿಬಿಟ್ರು.
ನಮ್ಮ ಮೂವಿಷ್ಕು ಅಂತೂ ಫುಲ್ ಸ್ಟನ್ನಾಗಿ ಹೋಗ್ಬಿಟ್ಟಿದ್ಲು ಹಂಗೆ ಪಾಪುನ ನೋಡ್ತಾ. ಅಷ್ಟು ಅಳ್ತಾ ಇದ್ಲು ಇವಳು. ಅವ್ರು ಸಮಾಧಾನ ಮಾಡ್ತೀವಿ ಅಂದರೆ ಇಲ್ಲ ಅದೇ ನೋವಲ್ಲಿ ಇನ್ನೊಂದು ಕಿವಿನೂ ಚುಚ್ಚಿಬಿಡ್ತೀನಿ, ಆಮೇಲೆ ಒಂದೇ ಸಲ ಆಚೆ ಕರ್ಕೊಂಡು ಹೋಗಿರಂತೆ ಅಂತ ಹೇಳಿದ್ರು. ಅದನ್ನೆಲ್ಲ ಬೇಗ ಸರಿ ಮಾಡಿದ್ರು ಅವರು. ಮೂವಿಷ್ಕು ಅಂತೂ ನೋಡ್ತಾ ಇದ್ದಾಳೆ ಅವಳನ್ನೇ ಏನಾಯಿತು ಅಂತ. ಆಮೇಲೆ ಆಗೋಯ್ತು ಹೋಗೋಣ ಸುಮ್ಮನೆ ಇರು, ಆಗೋಯ್ತು ಹೋಗೋಣ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ಲು ಮೂವಿಷ್ಕ ಪಾಪುಗೆ. ಆಗೋಯ್ತು ಹೋಗೋಣ ಅಂತ ಹೇಳ್ತಿದ್ಲು, ಮನೆಗೆ ಹೋಗೋಣ ಆಗೋಯ್ತು ಅಳ್ಬೇಡ ಅಂತ ಹೇಳ್ತಾ ಇದ್ಲು ಅವಳು. ಅಂದರೆ ಇದು ಎಷ್ಟು ಪೇನ್ಫುಲ್ ಆಗಿರುತ್ತೋ ಆಮೇಲೆ ನೋಡೋಕ್ಕಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾರೆ ಮಕ್ಕಳು ಮುದ್ದು ಮುದ್ದಾಗಿ. ಒಂಥರ ಲುಕ್ಕೇ ಚೇಂಜ್ ಆಗೋಗ್ಬಿಡುತ್ತೆ ಅನಿಸುತ್ತೆ ಓಲೆ ಇಟ್ಟಿದ ತಕ್ಷಣ. ಮತ್ತು ನೋಡಿ ಇದು ದೃಷ್ಟಿ ತೆಗಿತವ್ರೆ, ಕೊಬ್ಬರಿನ ಮುರಿತಾರೆ, ತೊಗೊಂಡು ಹೋಗಿರ್ತೀವಲ್ಲ ಅದನ್ನು 2 ಕಿವಿಗೂ. ಅದೇ ಅದು ಔಷಧಿ ಹಾಕಿದ್ರಲ್ಲ ಅದೇನು ಪೇಯ್ನ್ ಇರಲ್ಲ ಇವತ್ತು, ಸ್ವಲ್ಪ ಬೆಲ್ಲ ತಿನ್ನಿಸಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಕಡಿಮೆ ಸಮಾಧಾನ ಆದ್ಲು ಅವಳು. ಆಮೇಲೆ ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ ಇನ್ನೇನು ಹಚ್ಚಬೇಡಿ ಅಂತ ಹೇಳ್ತಾಯಿದ್ರು ಅವರು. ಅರಿಶಿನ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಚಿ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾಯಿದ್ರು. ಮೂವಿಷ್ಕಂಗೆ ಆ್ಯಕ್ಚುಲಿ ನಾನು ಸೀಮೆ ಎಣ್ಣೆನ ಹಚ್ಚಿದ್ದೆ, ಅವಳಿಗೂ ಬೇಗ ಕಡಿಮೆ ಆಗಿತ್ತು. ನೋಡಿ ಅಲ್ಲಿ ಡಿಸೈನ್ಸ್ ಯಾವ ರೀತಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ವಿಡಿಯೋ ಮಾಡ್ಕೊತಾ ಇದ್ನಲ್ಲ, ಸೊ ಡಿಸೈನ್ಸ್ನು ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಕಲೆಕ್ಷನ್ಸ್ ಇರುತ್ತೆ. ಮತ್ತು ಲೈಟ್ ವೆಯ್ಟ್ ಹಾರ ಇದೆಲ್ಲ ಒಂದು 35 ಗ್ರಾಮ್ಸ್ದು. ಓಲೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಹೇಳ್ದಂಗೆ 20 ಇಯರ್ಸಿಂದನೂ ಇದೇ ಶಾಪಲ್ಲಿ ನಾವು ಚಿನ್ನ ಆಗಲಿ ಬೆಳ್ಳಿ ಆಗಲಿ ತೊಗೊತಾ ಇರೋದು. ನೋಡಿ ನನ್ನ ಮಗಳು ಸಮಾಧಾನ ಆದ್ಲು, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಆಟ ಆಡ್ತಾ ಇದ್ದಾಳೆ ಅವಳ ಆಲೆ. ಬಟ್ ಎಲ್ಲಿ ಗಾಯ ಆಗುತ್ತೋ, ಎಲ್ಲಿ ಅದು ವಾಸಿ ಆಗೋದು ಲೇಟ್ ಆಗುತ್ತೋ ಅಂತ ಸ್ವಲ್ಪ ಭಯ ಇತ್ತು ನನಗೆ. ಬಟ್ ಬೇಗ ಹೀಲ್ ಆಯಿತು ಅವಳಿಗೆ. ಸೊ ಇವಾಗ ವಾಪಸ್ ಹೊರಟ್ವಿ. ಸೊ ಅಲ್ಲಿ ಕಂಬಗಳು ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಮೂವಿಷ್ಕ ಏನೋ ಕೇಳ್ತಾ ಇದ್ಲು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಸೊ ನೋಡಿ ಕ್ರೇನ್ ಮೂಲಕ ಸಹಾಯದಿಂದ ಒಂದಾದ್ಮೇಲೆ ಒಂದು ಕಲ್ಲನ್ನ ಹೇಗೆ ನಿಲ್ಲಿಸ್ತಾ ಇದ್ದಾರೆ ಅಂತ. ಫಸ್ಟು ಆ ಬೆಲ್ಟ್ನೆಲ್ಲ ಸರಿ ಮಾಡ್ತಿದ್ದಾರೆ ಕಂಬಕ್ಕೆ ಕ್ಲೀನಾಗಿ. ಕಂಬದ ಮೇಲೆ ಹತ್ತಿ ಬೆಲ್ಟೆಲ್ಲ ಸರಿಗೆ ಹಾಕ್ತಾ ಇದ್ದಾರೆ. ಸೊ 2 ಕಡೆನೂ ಅವರು ಬೆಲ್ಟ್ನ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅದು ಎತ್ತಿದ್ರೆ ನೀಟಾಗಿ ಬರಬೇಕಲ್ವಾ ಕಂಬ. ಸೊ ನೋಡಿ ಇವಾಗ ಕಂಬನ ಎತ್ಕೊಂಡು ಹೋಗಿ ನೀಟಾಗಿ ಅಲ್ಲಿ ಕೂರಿಸ್ಬೇಕು. ಒಂದು ಆಲ್ರೆಡಿ ಕೂರಿಸಿದ್ದಾರೆ, ಇದು 2ನೇ ಕಂಬ. ಇದು ನೋಡೋಕೆ ಎಷ್ಟು ಈಸಿ ಕೆಲಸ ಅಂತ ಅನಿಸ್ಬೋದು, ಟ್ರೈನಲ್ಲಿ ಎತ್ಕೊಂಡು ಹೋಗಿ ಇಟ್ಬಿಡ್ಬೋದು ಅಂತ. ಬಟ್ ತುಂಬಾ ಪೇಷನ್ಸ್ ಬೇಕು ಮತ್ತು ಮ್ಯಾನ್ ಪವರ್ ಕೂಡ ಬೇಕು. ನೋಡ್ತಾ ಇರೋ ಅಷ್ಟು ಈಸಿ ಅಲ್ಲ ಅದು. ಅಲ್ಲಿ ಹೋದ್ಮೇಲೆ 1 2 3 ಮೆಂಬರ್ಸ್ ಅಲ್ಲಿ ರೆಡಿ ಇಟ್ಕೊಂಡು ಅಲ್ಲಿ ಒಂದು ರಾಡ್ ಥರ ಇಟ್ಟಿರ್ತಾರೆ. ಸೊ ಅದ್ರ ಮೇಲೆ ಕೂರಿಸ್ಬೇಕು. ನೋಡಿ ಇವಾಗ ಅಲ್ಲಿ ತಗೊಂಡು ಬಂದು ಒಂದು ಆಲ್ರೆಡಿ ಕೂರಿಸಿದ್ದಾರೆ ಕಂಬ, ಇದು 2ನೇ ಕಂಬ. ನೋಡಿ ಅದ್ರ ಮೇಲೆ ನೀಟಾಗಿ ನೋಡಿಕೊಂಡು ಕೂರಿಸ್ಬೇಕು. ನೋಡಿ ನೀಟಾಗಿ ಕೂರಿಸ್ತಾ ಇದ್ದಾರೆ. ಟೋಟಲ್ 6 ಕಂಬ, ಇದು 2ನೇ ಕಂಬ, ಇನ್ನು 4 ಕಂಬ ಇದೆ. ಟೋಟಲ್ 6 ಕಂಬ. ನೋಡಿ ಇದೆಲ್ಲ ಕೆಳಗಡೆ ಹಾಕಿರೋದೆಲ್ಲ ಕಲ್ಲಿಂದ ಆಗೋಗಿದೆ. ಇದಾದಮೇಲೆ ಅದನ್ನು ಕೂರಿಸ್ತಾ ಇದ್ದಾರೆ ಕಂಬನ. ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ದು. ನೋಡಿ ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ರು. ಸೊ ಟೋಟಲಾಗಿ 6 ಕಂಬ. ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಡೌಟ್ಸ್ ಇದ್ದರೆ, ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ ಏನಾದರೂ ಡೀಟೇಲ್ಸ್ ಇದ್ದರೆ. ಸೊ ಹೇಗಿತ್ತು ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.